ನಮಸ್ಕಾರ ರೀಪ ಎಲ್ಲರಿಗೂ. ಈಗ ಕರ್ನಾಟಕ ರಾಜ್ಯದ ದಾವಣಗೆರೆ ಚುನಾವಣೆ ಒಂದು ಸಂಕ್ಷಿಪ್ತ ವರದಿ ತೊಗೊಂಡು ಬಂದೀನಿ. ಇವತ್ತು ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯ ಇದನ್ನು ನೋಡಲೇಬೇಕು. ಪ್ರತಿಯೊಬ್ಬರು ಬಹಳ ಜಾಗೃತದಿಂದ ನೋಡಬೇಕು. 1,10,00,000 ಜನ ಇರುವಂಥ ಅಲ್ಪಸಂಖ್ಯಾತರಿಗೆ ಇವತ್ತು ದಾವಣಗೆರೆ ಟಿಕೆಟ್ ತಪ್ಪಿಸಿ ಮಹಾ ಮೋಸ ಮಾಡಿದ ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ಉತ್ತರ ಕೊಡ್ತೀರಿ? ಅನೇಕ ದಿನಗಳಿಂದ ಚರ್ಚೆ ಆಗುತ್ತಿತ್ತು, ಅಲ್ಪಸಂಖ್ಯಾತರಿಗೆ ಕೊಡಬೇಕು, 30 ವರ್ಷಗಳಿಂದ ಅವ್ರ ಕಬ್ಜಾದಲ್ಲಿ ಇದ್ದಂಥ ಈ ಕ್ಷೇತ್ರ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಯಿಂದ ಬಂದಂಥ ಸುರ್ಜೇವಾಲಾ ಯಾರ ರಾಜೀನಾಮೆ ಕೊಟ್ಟರೂ ಪರವಾಗಿಲ್ಲ, ನಿಮ್ಮಿಂದ ಏನು ನಮ್ಮದು ನಡೆಯುವುದಿಲ್ಲ ಅಂತಾರ. ಹಾಗಾದ್ರೆ ಇನ್ನು ಎಚ್ಚರಗೊಳ್ಬೇಕಲ್ರಿ. 1,10,00,000 ಜನ ಇರುವಂಥ ಇದೇ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಯಾವ ರೀತಿ ಮೋಸ ಮಾಡಿದಿರಿ, ಇನ್ನು ಸೋಲಿನ ಭೀತಿ ಸಹಿತ ಕಾಡತೈತಿ. ಇನ್ನು ಎಚ್ಚರಗೊಳ್ಳಬೇಕು. ಅಲ್ಪಸಂಖ್ಯಾತರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನದಲ್ಲಿಯೂ ಸಹಿತ 15% ಕೊಡಬೇಕಂತಿತ್ತು. 75 ವಿಧಾನ ಪರಿಷತ್ ಸ್ಥಾನದಲ್ಲಿ ಕೇವಲ 3-4 ಜನರಿಗೆ MLC ಕೊಡ್ತೀರಿ. ಅಲ್ಲಿ 15 MLC ಇರಬೇಕು. 50-60 ಶಾಸಕರು ವಿಧಾನಸಭಾ ಪ್ರವೇಶ ಮಾಡಬೇಕು. ಇದು ಎಂಥ ಅನ್ಯಾಯ ರೀ. ಈಗಾಗಲೇ ಅಲ್ಲಿ ಸಮರ್ಥನಿಗೆ ಟಿಕೆಟ್ ಕೊಡುವಾಗ ಅಲ್ಪಸಂಖ್ಯಾತರಿಗೆ ಯಾವ ರೀತಿ ಭರವಸೆ ಕೊಟ್ಟಿದ್ದೀರಿ? ಏನಾದರೂ 2 MLC ಕೊಡ್ತೀವಿ, ಏನಾದರೂ 2 ಬೋರ್ಡ್ ಕಾರ್ಪೊರೇಷನ್ ಕೊಡ್ತೀವಿ ಅಂತ ಏನಾದರೂ ಹೇಳಿದಿರಿ? ಅದರ ಬಗ್ಗೆ ಯಾವುದೂ ಕಿಂಚಿತ್ತೂ ಏನೂ ಇಲ್ಲ. ಅದೇ ಅಲ್ಪಸಂಖ್ಯಾತ ಧುರೀಣರು ಮೀಟಿಂಗದಲ್ಲಿ ಬಹಳ ಒತ್ತಡ ತಂದಾಗ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದರೂ ಸಹಿತ ಈ ಬ್ಲ್ಯಾಕ್ ಮೇಲ್ ರಾಜೀನಾಮೆಗೆ ನಾವೇನು ಹೆದರೋದಿಲ್ಲ, ನಿಮ್ಮಿಂದ ನಮಗೇನು ಪಕ್ಷ ಇಲ್ಲ, ಹಾಗಾದ್ರೆ ತೋರಿಸ್ಕೊಡ್ಬೇಕು ನಿಮ್ಮ ಶಕ್ತಿ. ಇದೇ ದಾವಣಗೆರೆ ಮಹಾಜನತೆ ಅಲ್ಪಸಂಖ್ಯಾತರು, ನೀವು ಶಕ್ತಿ ತೋರಿಸಬೇಕು. ನೀವು ಶಕ್ತಿ ತೋರಿಸಿದರೆ ಮಾತ್ರ ಇಡೀ ಕರ್ನಾಟಕ ರಾಜ್ಯಕ್ಕೆ ಇದೇ ಅಲ್ಪಸಂಖ್ಯಾತರ ಶಕ್ತಿ ಒಂದು ಸಂದೇಶ ಹೋಗುತ್ತೈತಿ. ಯಾರು ಆರಿಸಿ ಬರಬೇಕು, ಯಾರು ಅಲ್ಲಿ ಸೋಲಬೇಕನ್ನೋದು ತಾಕತ್ತು ನೀವು ತೋರಿಸ್ಕೊಡ್ಬೇಕು. ಇವತ್ತು ಬೀದರ್ದಿಂದ ಚಾಮರಾಜನಗರವರೆಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹಿತ 50-60 ಸಾವಿರ ಮತಗಳು ಇದ್ದರೂ ಸಹಿತ ಅಲ್ಲಿ ಎಷ್ಟೋ ಜನರು ಅಲ್ಪಸಂಖ್ಯಾತರು ಇನ್ನಿತರರಿಗೆ ಮನೆ ಹಾಕಿ ವಿಧಾನಸಭಾ ಪ್ರವೇಶ ಮಾಡಿಸ್ತಾರೆ. ಹಾಗಾದ್ರೆ ದಾವಣಗೆರೆ ಪರಿಸ್ಥಿತಿ 80,000ಕ್ಕಿಂತಲೂ ಹೆಚ್ಚು ಮತ ಇದ್ದರೂ ಸಹಿತ ಅಲ್ಲಿಯ ಹೈಕಮಾಂಡ್ ಇಲ್ಲಿ ಗಣನೆಗೆ ಸಹಿತ ತೆಗೆದುಕೊಳ್ಳಲಿಲ್ಲ. ಹಾಗಾದ್ರೆ ಅಲ್ಲಿ ಈಗಾಗಲೇ ಅಲ್ಪಸಂಖ್ಯಾತರು ಏನು ನಿರ್ಣಯ ತಗೋತೀರಿ? ಯಾವುದಾದ್ರೂ ಮತ್ತೆ ಬೇರೆ ಪಕ್ಷ ಅಲ್ಲಿ ಬಂಡುಕೋರಾಗಿ ನಿಂತು ಅಲ್ಲಿ ಏನಾದರೂ ವಿರೋಧಿ ಚಟುವಟಿಕೆ ಮಾಡಿದರೆ ಅಲ್ಲಿ ಗೆಲುವಿನ ದಾರಿ ಆಗತೈತಿ. ನೀವೇನು ಮಾಡಬೇಕು? ಈಗ ನೀವು ಅಲ್ಲಿ ಏನಾದರೂ ಅಲ್ಲಿ ಕೊಟ್ಟಂಥ B.Pharm ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಬೇಕಾದ್ರೆ ನೀವು ಒಂದಾಗಬೇಕು. ಹೆಂಗೆ ಒಂದಾಗಬೇಕು? ಅಲ್ಲಿ ಭಾರತೀಯ ಜನತಾ ಪಕ್ಷದ ದಾಸಕರಿಯಪ್ಪ ಒಳ್ಳೆಯ ಹುಡುಗ, ಕೂಲಿಕಾರನ ಮಗ, ಅಂಥ ವ್ಯಕ್ತಿಗೆ ನೀವು ಬೆಂಬಲ ಕೊಡ್ರಿ ಅಂದರೆ ನಿಮ್ಮ ಶಕ್ತಿ ತೋರಿಸ್ಬೇಕು. ಈಗ ಕೆಲವ್ರು ಹೇಳಕತ್ತಾರ, ಹೈಕಮಾಂಡ್ ಯಾರಿಗಾದರೂ ಟಿಕೆಟ್ ಕೊಟ್ಟರೆ ನಾವು ಅವರನ್ನು ಆರಿಸಿ ತರ್ತೀವಿ, ನೀವು ಗುಲಾಮ್ರ. ಅವರು ಯಾರಿಗೋ ಟಿಕೆಟ್ ಕೊಡ್ತಾರ, ಪ್ರತಿಯೊಬ್ಬರಿಗೂ ಮನೆ ಹಿಡ್ಕೊಂಡು ಕೊಡ್ತಾರ. 30-40 ವರ್ಷಗಳಿಂದ ಅವರು ಮನೆ ಮಾತಾಗಿರುವಂಥ ಅವ್ರಿಗೆ ಕೊಡ್ತಾರ, ಮನೆ ಹಾಕ್ತಾರ. ನಿಮ್ಮ ಮುಂದೆ ಚಿಕ್ಕ ಹುಡುಗನಿಗೆ ಕೊಡ್ತಾರ, ಅವನಿಗೆ ಗುಲಾಮ್ರಾಗಿ ನೀವು ಓಟ್ ಹಾಕ್ತೀರಿ? ಎಷ್ಟು ಸಹನ ತೆಗೆದುಕೊಳ್ಳಬೇಕು. ಈ ಆವಾಜ್, ಈ ನಮ್ಮ ಈ ಪುಕಾರ್, ಈ ನಮ್ಮ ಶಬ್ದಗಳು ಇವತ್ತು ಕರ್ನಾಟಕ ರಾಜ್ಯದ ಮಹಾಜನತೆ ಪ್ರತಿ ಮನೆಯಲ್ಲಿಯೂ ಸಹಿತ ಈ ವಿಡಿಯೋ ನೋಡಬೇಕು. ದಾವಣಗೆರೆ ವಿಭಿನ್ನ ಪರಿಸ್ಥಿತಿ. ಅಲ್ಲಿ ಅಧ್ಯಯನ ಮಾಡೋಕ್ಕೆ ಇನ್ನು ಅಖಾಡಕ್ಕೆ ಇಳಿತೀವಿ. ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ಈ ಕಡಕ ಜವಾರಿ ಕಾಕ ಇಳಿತಾನ, ಜಾಗೃತ ಮೂಡಿಸ್ತಾನ 80,000 ಮತದಾರರಿಗೆ. ಇನ್ನಿತರಿಗೆ ಕೊಡಬೇಕಾಗಿತ್ತು, ಅಹಿಂದದವರಿಗೆ. ಅಲ್ಪಸಂಖ್ಯಾತರಿಗೆ ಬೇಡ ಅಂದರೂ ಸಹಿತ ಅಹಿಂದದವರು ಬಹಳಷ್ಟು ಜನ ಇದ್ದರು, SC ಜನ ಇದ್ದರು, ವಾಲ್ಮೀಕಿ ಜನ ಇದ್ದರು. ಅವರಿಗೆ ಕೊಟ್ಟರು ಸಹಿತ ಬಹಳಷ್ಟು ಖುಷಿಯಿಂದ ಈ ಅಲ್ಪಸಂಖ್ಯಾತರು ಮತ ಚಲಾವಣೆ ಮಾಡ್ತಿದ್ರು. ಒಂದೇ ಕುಟುಂಬದ ಕಟ್ಟಿಟ್ಟ ಬುತ್ತಿ ಹಾಗೆ ಒಂದೇ ಕುಟುಂಬಕ್ಕೆ ನೀವು ಇದನ್ನು ಗುತ್ತಿಗೆ ಕೊಟ್ಟಂಗೆ ಮಾಡಿದರೆ ಕರ್ನಾಟಕ ರಾಜ್ಯದ ಹೈಕಮಾಂಡ್ ಯಾರು? ಮುಸಲ್ಮಾನ ಲೀಡರ್ ಯಾರು? ಜಮೀರ್ ಅಹ್ಮದ್ ಖಾನ್ ಮಾತಿಗೂ ಸಹಿತ ಗೌರವ ಕೊಡಲಿಲ್ಲ. ಅಲ್ಲಿರುವಂಥ ಜಬ್ಬಾರ್ ಖಾನ್ಗೆ ಗೌರವ ಕೊಡಲಿಲ್ಲ. ಇನ್ನಿತರ 9 ಶಾಸಕರಿಗೂ ಸಹಿತ ಗೌರವ ಕೊಡಲಿಲ್ಲ. ಸಲೀಂ ಅಹ್ಮದ್ ಬಂದು ಒತ್ತಡ ಮಾಡಿದ್ರು, ಗೌರವ ಕೊಡಲಿಲ್ಲ. ನಸೀರ್ ಅಹ್ಮದ್ ಅವರು ಬಂದು ಅಲ್ಲಿ ಏನಾದರೂ ಶಕ್ತಿ ಪ್ರದರ್ಶನ ಮಾಡಬೇಕಂತ ವಿಚಾರ ಮಾಡಿದರೂ ಸಹಿತ ಗೌರವ ಕೊಡಲಿಲ್ಲ. ಇನ್ನೂ ಎಷ್ಟು ಇದನ್ನು ಸಹನ ತೆಗೆದುಕೊಳ್ಳಬೇಕು? ಕರ್ನಾಟಕ ರಾಜ್ಯದಲ್ಲಿ 2 MLC ಏನಾದರೂ ವಚನ ಕೊಟ್ಟಿದ್ದಾರಾ? ಇದೇ ದಾವಣಗೆರೆಯವರಿಗೆ ಆಗಲಿ ಕರ್ನಾಟಕ ರಾಜ್ಯದವರಿಗೆ ಆಗಲಿ 75 ವಿಧಾನ ಪರಿಷತ್ ಸ್ಥಾನದಲ್ಲಿ 2 ನಾವು ಕೊಡ್ತೀವಿ ಮತ್ತು 2 ಬೋರ್ಡ್ ಕಾರ್ಪೊರೇಷನ್ ಕೊಡ್ತೀವಿ ಅಂಥೇಳಿ ಉತ್ತರ ಕರ್ನಾಟಕ ಆಗಲಿ ಕಲ್ಯಾಣ ಕರ್ನಾಟಕ ಆಗಲಿ ದಾವಣಗೆರೆಯಿಂದ ಈ ಕಡೆ ಯಾರಿಗಾದರೂ ವಚನ ಕೊಟ್ಟಿದ್ದಾರಾ? ಸುರ್ಜೇವಾಲಾದು ಏನು ಕೊಡುಗೆ ಐತಿ ಕರ್ನಾಟಕ ರಾಜ್ಯಕ್ಕೆ? ಆ ಸುರ್ಜೇವಾಲಾನ ಮೊದಲು ಇಲ್ಲಿಂದ ಇನ್ಚಾರ್ಜನ್ನು ಕಿತ್ತೊಗಿಬೇಕು.
ಸುರ್ಜೇವಾಲಾದು ಏನೈತಿ, ಅವ್ರದ್ದು ಏನಾದರೂ ಜಾತಿ ಇದೆಯಾ, ಅವನದು ಏನಾದರೂ ಪ್ರಭಾವ ಐತೋ, ಅವನದು ಏನಾದರೂ ಇಲ್ಲಿ ಶಕ್ತಿ ಐತೋ? ಕೇವಲ ದೆಹಲಿಯಿಂದ ವಿಮಾನ ಮುಖಾಂತರ ಬರುವುದು, ಶಾಂಗ್ರಿಲಾ ಹೋಟೆಲ್ದಲ್ಲಿ ವಸತಿ ಮಾಡೋದು, ಮರುದಿನ ಅಲ್ಲಿಂದ ಪಲಾಯನಗೈಯೋದು. ಬರುವಾಗ ಲಗೇಜ್ ಏನಿತ್ತು, ಹೋಗುವಾಗ ಲಗೇಜ್ ಏನಿರ್ತೈತಿ, ಯಾರಾದರೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಿರಿ? ಇವತ್ತು ಸುರ್ಜೇವಾಲಾ ಎಷ್ಟು ಮೀಟಿಂಗ್ ತೊಗೊಂಡಾನ ಕರ್ನಾಟಕ ರಾಜ್ಯದಲ್ಲಿ, ಎಷ್ಟು ಕಾಂಗ್ರೆಸ್ ಪಕ್ಷದ ಜಾಗೃತ ಶಿಬಿರಗಳನ್ನ ಮಾಡಿದಾನ, ಎಲ್ಲಾದರೂ ಪಾದಯಾತ್ರೆ ಮುಖಾಂತರ ಸಂಘಟನೆ ಮಾಡಿದಾನ. ಕೇವಲ ಸುತ್ತೋಲೆಗಳನ್ನು ಹೊರಡಿಸಿ ಅಲ್ಲಿ ಹೋಗಿ ರಾಹುಲ್ ಗಾಂಧಿಗೆ ಮತ್ತು ಪ್ರಿಯಾಂಕಾ ಗಾಂಧಿಗೆ, ಸೋನಿಯಾ ಗಾಂಧಿಗೆ ಕಿವಿ ತುಂಬಿ ಇವಂದು ಆಟ ನಡೀತೈತೆ ಅಂದ್ರೆ ಇನ್ನು ನಿಮ್ಮ ಆಟ ಚಾಲೂ ಮಾಡ್ರಿ. ನಿಮ್ಮ ಆಟ ಈಗ ತೋರಿಸ್ಬೇಕು. ಇದು ದಾವಣಗೆರೆ ನಿಮಗೆ ಪ್ರತಿಷ್ಠಿತ ಪ್ರಶ್ನೆ. ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬೀದರ್ದಿಂದ ಹಿಡಿದು ಚಾಮರಾಜವರೆಗೆ ನಗರದ ಜನ ಎಲ್ಲ ನೋಡಬೇಕು. ಈ ಸತ್ಯವಾದ ಸುದ್ದಿಯನ್ನು ಇವತ್ತು ನಾವು ವಿತರಣೆಗೊಳಿಸಾಕತ್ತೀವಿ. ಎಲ್ಲಿಯವರೆಗೆ ನೀವು ಗುಲಾಮರಾಗಿ ಬದುಕ್ತೀರಿ, ಒಕ್ಕಟ್ಟತನ ಪ್ರದರ್ಶನ ಮಾಡ್ರಿ. ಅಲ್ಲಿರುವಂಥ ದಾವಣಗೆರೆ 80,000 ಜನ ಒಂದಾಗಿ ಬಾಳಬೇಕು, ಒಂದಾಗಿ ಒಂದೇ ನಿರ್ಣಯಕ್ಕೆ ನೀವು ಒತ್ತು ಕೊಡ್ರಿ. ಅಲ್ಲಿ ಛಿದ್ರ ಆದ್ರೆ ಅಂದ್ರೆ ಅದರದ ಏನಾದರೂ ಮತ್ತೆ ಲಾಭವನ್ನು ಅವರು ಪಡ್ಕೋತಾರ. ಅಲ್ಲಿ ಸೋಲಿಲ್ಲ ಕಟ್ಟಿಟ್ಟ ಬುತ್ತಿ. ಅಲ್ಲಿ ಯಾವ ವ್ಯಕ್ತಿಗೆ ನಿಮ್ಮ ವಿರುದ್ಧ ಬಿ ಫಾರ್ಮ್ ಕೊಟ್ಟಾರ ಆ ವ್ಯಕ್ತಿಯನ್ನು ಸೋಲಿಸಿದರೆ ಮಾತ್ರ ನಿಮ್ಮ ಶಕ್ತಿ. ಇಲ್ದಿದ್ರೆ ನೀವು ಇದೇ ರೀತಿ ಗುಲಾಮಗಿರಿ ಪದ್ಧತಿ ಮಾಡ್ಕೋತ ಹೋಗಿ ಪ್ರತಿ ವರ್ಷದಂತೆ 1,10,00,000 ಜನ ಇದ್ರೂ ಸಹಿತ ನೀವು 50-60 ಶಾಸಕರನ್ನು ಆರಿಸಿ ಬರಲಿಕ್ಕೆ ತಾಕತ್ತಿರೋದಿಲ್ಲ. ಎಷ್ಟೋ ಕ್ಷೇತ್ರಗಳಲ್ಲಿ ನೋಡ್ರಿ 1 ಲಕ್ಷ ಇದಾವ, 60,000 ಇದಾವ, 70,000 ಇದಾವ, 80,000 ಇದಾವ. ಅದನ್ನು ಪಟ್ಟಭದ್ರ ಹಿತಾಸಕ್ತಿಗಳು ನಿಮ್ಮನ್ನು ಗುಲಾಮರನ್ನಾಗಿ ಮಾಡಿ ನಿಮಗೆ ಒಂದು ಬಿರಿಯಾನಿ ಕೊಡಿಸಿ, ನಿಮಗೆ ಒಂದು ಇಫ್ತಾರ್ ಕೂಟಗಳನ್ನು ಏರ್ಪಾಡು ಮಾಡಿ, ನೀವು ವೈಭವಪೂರಿತವಾಗಿ ಅವರಿಗೆ ಸತ್ಕಾರಗಳನ್ನು ಮಾಡಿ, ಅಲ್ಲಿ ನೀವು ಇಷ್ಟೊಂದು ಖರ್ಚು ಮಾಡ್ತೀರಿ. ನೀವು ಯಾವಾಗ ಶಾಸಕರಾಗ್ತೀರಿ? ನೀವು ಯಾವಾಗ ವಿಧಾನ ಪರಿಷತ್ ಸದಸ್ಯರಾಗ್ತೀರಿ? ನಿಮಗೂ ಒಂದು ಶಕ್ತಿ ಬೇಕು, ನಿಮಗೂ ಒಂದು ಯುಕ್ತಿ ಬೇಕು. ಎಲ್ಲಿಯವರೆಗೆ ಇದು ಆಟ ನಡೆಯೋದು? ಎಲ್ಲಿಯವರೆಗೆ ಈ ನಿಮ್ಮ ಪ್ರದರ್ಶನ ಮಾಡ್ಕೋತ ಹೋಗೋರು ನೀವು? ಅದಕ್ಕಾಗಿ ಈ ಕಡಕ ಜವಾರಿ ಕಾಕ ಇನ್ನು ಕೆಲವೇ ದಿನಗಳಲ್ಲಿ ದಾವಣಗೆರೆ ಅಖಾಡಕ್ಕೆ ಇಳಿತಾನ. ದಾವಣಗೆರೆ ಮುಗಿದ ತಕ್ಷಣ ಬಾಗಲಕೋಟೆ ಅಖಾಡ ಇಳಿತಾನ. ಅಲ್ಲಿಯ ಸಮೀಕ್ಷಾ ವರದಿ ಕೊಡ್ತೀನಿ, ಪ್ರತಿಯೊಂದು ಗಣ್ಯಮಾನ್ಯರನ್ನ ಭೇಟಿ ಮಾಡ್ತೀನಿ, ನೇರ ಸಂದರ್ಶನ ಮಾಡ್ತೀನಿ. ಸಮರ್ಥಲ್ಲಿ ಸಮರ್ಥ ಅಭ್ಯರ್ಥಿನೋ ಏನು ಅಲ್ಲಿ ಅಲ್ಪಸಂಖ್ಯಾತರ ನಿರ್ಣಾಯಕರು, ಈ ಸಂದೇಶವನ್ನು ಸಾರಲಿಕ್ಕೆ ನಾನು ಬರ್ತಾ ಇದ್ದೀನಿ. ಆದರೆ ಕರ್ನಾಟಕದ ಜಾಗೃತ ಹೊಂದಬೇಕು ಈ ಅಲ್ಪಸಂಖ್ಯಾತರು. ಎಲ್ಲಿಯವರೆಗೆ ನೀವು ಅಹಿಂದ ಅಂತೇಳಿ ಹೋರಾಡ್ತೀರಿ, ನಿಮ್ಮ ಅಹಿಂದ ನಾಯಕನೇ ಅಂತ ದೊಡ್ಡ ವ್ಯಕ್ತಿಗಳಿಗೆ ಮನೆ ಹಾಕಾಕತ್ತಾನ. ಅಲ್ಲಿ ಮ್ಯಾನ್ ಪವರ್, ಮನಿ ಪವರ್, ಮಸಲ್ ಪವರ್ 3 ಕೆಲಸ ಮಾಡಾಕತ್ತಾವ. ಯಾರ ಹತ್ರ ದುಡ್ಡು ಐತಿ, ಯಾರ ಹತ್ರ ಜನ ಐತಿ, ಯಾರ ಹತ್ರ ಆಸ್ತಿವಂತರದಾರ, ಯಾರ ಹತ್ರ ಹೈಕಮಾಂಡ್ಗೆ ಹೋಗಿ ದುಡ್ಡು ಕೊಡ್ತಾರ, ಅವ್ರದ್ದೆಲ್ಲ ಇಲ್ಲಿ ಐಷಾರಾಮಿ ಜೀವನಗಳನ್ನ ಮಾಡಿಸ್ತಾರ. ಇಲ್ಲಿ ಮಜಾ ಮಾಡಲಿಕ್ಕೆ ಅವರಿಗೆ ರತ್ನಗಂಬಳಿ ಹಾಸ್ತಾರ. ಅಂಥವ್ರಿಗೆ ಟಿಕೆಟ್ ಕೊಟ್ರೆ ನೀವು ಸಾಮಾನ್ಯ ಕಾರ್ಯಕರ್ತ, ನೀವು ಹಂಗ ಗುಲಾಮರಾಗಿ ಬೀದಿ ಭಿಕಾರಿಯಾಗಿ ನೀವು ಜೆಂಡಾ ಹಿಡ್ಕೊಂಡು ಹೋಗಿ ಗುಲಾಮ್ ಪದ್ಧತಿಯಿಂದ ನೀವು ಮೊರೆ ಹೋಗ್ತೀರಿ. ಸರ್ವನಾಶ ಆಗತೈತಿ ನಿಮ್ಮ ರಾಜಕೀಯ. 1,10,00,000 ಜನ ಇದ್ರೂ ಸಹಿತ ನಿಮ್ಮ ಈ ಶಬ್ದಗಳು ಅವರ ಕಿವಿಗೆ ಬೀಳುವುದಿಲ್ಲ. ಅಂದ್ರೆ ನೀವು ಇನ್ನು ಅವರ ಹಿತ್ತಾಳೆ ಕಿವಿಗಳನ್ನು ಹಿಡಿದು ಕಿವಿ ಹಿಂಡಬೇಕು, ಕಿವಿ ಹಿಂಡು ಹಂಗೆ ಕೇಳಬೇಕು. ಹೈಕಮಾಂಡ್ ನಿಮ್ಮ ತಕ್ಕಂತೆ ನಡಿಬೇಕು, ಹೈಕಮಾಂಡ್ಗೆ ನಿಮ್ಮ ಶಕ್ತಿ ಪೂರೈಕೆ ಮಾಡಬೇಕು. ಅಲ್ಲಿವರೆಗೆ ಇವರು ಕೇಳುವುದಿಲ್ಲ. ಎಲ್ಲಿ ಸುರ್ಜೇವಾಲಾ, ಎಲ್ಲಿ ಕರ್ನಾಟಕದ ಜನ, ಕರ್ನಾಟಕದ ನಾಡು, ಕನ್ನಡಿಗರ ಆಯ್ಕೆ ಮಾಡೋರು. ಅವನ್ಯಾರು ಆಯ್ಕೆ ಮಾಡಲಿಕ್ಕೆ ಇಲ್ಲಿ ಬಿ ಫಾರ್ಮ್ ಕೊಡಲಿಕ್ಕೆ? ಪಕ್ಷ ಹೈಕಮಾಂಡ್ ಇರಬಹುದು, ಆದರೆ ಇಲ್ಲಿಯ ಕರ್ನಾಟಕ ರಾಜ್ಯದ ನಾಯಕರನ್ನು ನಿದ್ದೆ ಮಾಡಕತ್ತೀರಿ, ಮಲಗಿದಿರಿ. ಒಬ್ಬ ಮಂತ್ರಿ ನನಗೆ ನನ್ನ ಪರವಾಗಿ ಇರುವಂಥ ವ್ಯಕ್ತಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದಾಗ ರಾಜೀನಾಮೆ ಕೊಟ್ಟು ಬೀಸಾಕು ಅಂತ ಹೇಳ್ತೀರಿ. ಹಾಗಾದರೆ ಇಲ್ಲಿ ನಾಯಕರು 80,000 ಜನ ಇದ್ದವರಿಗೆ ಅವಮಾನ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ನಿಮ್ಮ ಕೊಡ ತುಂಬಕ್ಕಾದ್ರೆ 1 ತೆಮಿಗೆ ನೀರು ಬೇಕು. ಇದನ್ನು ಬರೆದಿಟ್ಕೋರಿ. ಈ ಶಕ್ತಿ ಪ್ರದರ್ಶನ ಮಾಡುವ ಸಲುವಾಗಿ ದಾವಣಗೆರೆ ನಿಮಗೆ ಒಂದು ಕೇಂದ್ರ ಬಿಂದು. ದಾವಣಗೆರೆ ಪ್ರಜ್ಞಾವಂತ ಪುಣ್ಯವಂತ ಮತದಾರರೇ, ನಿಮ್ಮ ಶಕ್ತಿ ತೋರಿಸ್ರಿ. ಕುಟುಂಬ ರಾಜಕಾರಣ ನಾಶ ಮಾಡ್ರಿ. ಕುಟುಂಬ ರಾಜಕಾರಣ ನಾಶ ಮಾಡಿದರೆ ಆವಾಗ ನಿಮ್ಮ ಶಕ್ತಿ ಏನೈತೆ ಅನ್ನೋದು ಇಡೀ ಭಾರತ ದೇಶಕ್ಕೆ ಗೊತ್ತಾಗ್ತೈತಿ. ಈ ಕಡಕ ಜವಾರಿ ಕಾಕ ಇವತ್ತು ಈ ಸುದ್ದಿ ಹೇಳಾಕತ್ತಾನ. ಹೆಂಗೆ ಅನಿಸ್ತೈತಿ ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಫೇಸ್ಬುಕ್ ಫಾಲೋ ಮಾಡ್ರಿ. ಮತ್ತೊಂದು ಕಡಕ ಸುದ್ದಿಯೊಂಗ ಬರ್ತೀನಿ. ದಾವಣಗೆರೆಯ ಸಂಕ್ಷಿಪ್ತ ವರದಿಯೊಂದಿಗೆ ಅದೇ ಅಖಾಡದಲ್ಲಿ ನಿಂತು ಅದೇ 80,000 ಜನರ ಜೊತೆ ನೇರ ಸಂದರ್ಶನ ಮಾಡ್ತೀನಿ. ನಮಸ್ಕಾರ.